ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸುಸ್ವಾಗತ ಎಸ್ಟೂಡೆಂಟ್ ಕರ್ನಾಟಕ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ SSC ಡೆಲ್ಲಿ ಪೊಲೀಸ್ ಹಾಗೂ CAPFಗೆ ಹೇಗೆ ಅಪ್ಲೈ ಮಾಡೋದನ್ನು ಕನ್ನಡದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ 500 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡೋದನ್ನ ಮರಿಬೇಡಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋದಲ್ಲಿ SSC ಇದು ನ್ಯೂ ವೆಬ್ಸೈಟ್, ಇದು SSCದು ನ್ಯೂ ವೆಬ್ಸೈಟ್. ಇದು ನೀವು ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದರೆ ಫಸ್ಟು ರಿಜಿಸ್ಟರ್ ಮಾಡಲೇಬೇಕು. ಹಳೆ ವೆಬ್ಸೈಟಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀರ, ಡೈರೆಕ್ಟ್ ಅಪ್ಲೈ ಮಾಡಿಬಿಡ್ತೀರ. ಆದರೆ ಹೊಸ ವೆಬ್ಸೈಟಲ್ಲಿ ನೀವು ತಿರ್ಗಾ ಮತ್ತೆ ರಿಜಿಸ್ಟರ್ ಮಾಡಲೇಬೇಕು. ಇಲ್ಲಿ ರಿಜಿಸ್ಟರ್ ನಾವು ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟು ನಿಮ್ಮ ಡೀಟೇಲ್ಸ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಫಸ್ಟು ಬನ್ನಿ ಗೈಸ್, ಒನ್ ಟೈಮ್ ರಿಜಿಸ್ಟರ್ ಅಂತ ಇದೆಯಲ್ಲ, ಫಸ್ಟು ಪರ್ಸ್ನಲ್ ಡೀಟೇಲ್ಸ್ ತುಂಬಿ ಹಾಗೂ ಅಡಿಷ್ನಲ್ ಡೀಟೇಲ್ಸ್ ತುಂಬಿ, ಆಮೇಲೆ ಪಾಸ್ವರ್ಡ್ ಕ್ರಿಯೇಷನ್ ಸಿಸ್ಟಮ್ ಅವ್ರು ಒಂದು ಪಾಸ್ವರ್ಡ್ ಕೊಡ್ತಾರೆ. ಆಮೇಲೆ ನಿಮ್ಮದು ಪಾಸ್ವರ್ಡ್ ಹಾಕಿ ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮ್ಮ ಪಾಸ್ವರ್ಡ್ ಹಾಕಿ. ಹಾಗೂ ನೆಕ್ಸ್ಟು ಡೆಕ್ಲರೇಷನ್, ಕ್ಯಾಂಡಿಡೇಟ್ ಡೀಟೇಲ್ಸ್ ಕನ್ಫರ್ಮೇಷನ್ ನೀಟಾಗಿದೆಯಾ ಅಂತ ನೋಡ್ಕೊಳ್ಳಿ, ಹಾಗೆ ಡೆಕ್ಲೇರ್ ಅಂತ ಕೊಡಿ. ನೆಕ್ಸ್ಟು ಬನ್ನಿ, ನೆಕ್ಸ್ಟ್ ಎಲ್ಲ ರಿಜಿಸ್ಟರ್ ಮಾಡಿದ ತಕ್ಷಣ ನಿಮಗೊಂದು ರಿಜಿಸ್ಟರ್ ನಂಬರ್ ಜನ್ರೇಟ್ ಆಗುತ್ತೆ ಸಿಸ್ಟಮ್ ಅವರಿಂದ. ಆ ರಿಜಿಸ್ಟರ್ ನಂಬರ್ ಹಾಕಿ. ಇವಾಗ ರಿಜಿಸ್ಟರ್ ನಂಬರ್ ಹಾಕಿ. ಪಾಸ್ವರ್ಡು ನೀವು ಸಿಸ್ಟಮ್ ಜನ್ರೇಟ್ ಪಾಸ್ವರ್ಡ್ ಸಿಸ್ಟಮ್ ಅವ್ರು ಕೊಟ್ಟಿರ್ತಾರಲ್ಲ ಪಾಸ್ವರ್ಡು, ಆ ಪಾಸ್ವರ್ಡ್ ಹಾಕ್ಬೇಡಿ. ನೀವು ಸ್ವಂತ ಪಾಸ್ವರ್ಡ್ ಕೊಟ್ಟಿರ್ತೀರಲ್ಲ, ಆ ಪಾಸ್ವರ್ಡ್ ಹಾಕಿ. ಲಾಗಿನ್ ಆದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ. ಫಸ್ಟ್ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ CAPF, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇನ್ CISF ಎಕ್ಸಾಮಿನೇಷನ್ ಅಂತ ಬರುತ್ತೆ. ಇಲ್ಲಿ ಅಪ್ಲೈ ಅಂತ ತೋರಿಸ್ತಿದೆ ನಾನು. ಫಸ್ಟ್ ಅಂತ ಕ್ಲಿಕ್ ಮಾಡಿ. ಫಸ್ಟು ನೀವು ಮೈ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಹಿಸ್ಟ್ರಿ ಸ್ಟೇಟಸ್ ಒಂದ್ಸತಿ ನೋಡ್ಕೊಳ್ಳಿ, ಲಾಸ್ಟಲ್ಲಿ ಸ್ಟೇಟಸ್ ನೋಡ್ಕೊಳ್ಳಿ. ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಯಿತಾ? ಕ್ಯಾಂಡಿಡೇಟ್ ಪರ್ಸನಲ್ ಡೀಟೇಲ್ಸು ನೀವೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿರ್ತೀರಲ್ಲ, ಅಲ್ಲೇ ಎಲ್ಲ ಫಿಲಪ್ ಮಾಡಿರ್ತೀರ. ಅವಾಗ ಮತ್ತೆ ಇನ್ನೊಂದು ಸತಿ ಅಪ್ಲೈ ಮಾಡೋದೇನು ಇರೋಲ್ಲ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರ ಸಕ್ಸಸ್ಫುಲ್ ಪರ್ಸನಲ್ ಡೀಟೇಲ್ಸ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಎಜುಕೇಷನ್ ಡೀಟೇಲ್ಸ್ ತುಂಬಿ. ಕ್ವಾಲಿಫಿಕೇಷನ್ ಏನು ಮಾಡಿದ್ದೀರಾ, ಮ್ಯಾಟ್ರಿಕ್ಯುಲೇಷನಾ, ಇಯರ್ ಸೆಕೆಂಡರಿ 10+2ನಾ, ಡಿಪ್ಲೊಮಾನಾ, ಗ್ರ್ಯಾಜುಯೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡೀಟೇಲ್ಸ್ ಆಫ್ ಕ್ವಾಲಿಫಿಕೇಷನ್ ಎಜುಕೇಷನ್ ಅಂತ ಇದೆ, ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದು ಮಾಡಿದ್ದೀರಾ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಸಿಂಗ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಸ್ಟೇಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಯೂನಿವರ್ಸಿಟಿ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸಕ್ಸಸ್ಫುಲಿ ಸರ್ವಿಸ್ ಮ್ಯಾನಲ್ಲಿದ್ದೀರಾ? ನೋ. ಎಲಿಜಿಬಲ್ ಸ್ಪೆಷಲ್ ಕೋಟಾ ESM ಫಾರ್ ಡೆಲ್ಲಿ ಪೊಲೀಸ್? ನೋ.
ನೀವಿರೋರು ಎಸ್ ಅಂತ ಕೊಡಿ. ಡಿಪಾರ್ಟ್ಮೆಂಟಲ್ ಆಫ್ ಕ್ಯಾಂಡಿಡೇಟ್ ಆಫ್ ಡೆಲ್ಲಿ ಪೊಲೀಸ್ ನೋ. ಆರ್ ಯು ನೋ. ವೆರಿಫೈ ವೆದರ್ ಯು ಆರ್ ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ ಆಫ್ ಡೆಲ್ಲಿ ಪೊಲೀಸ್ ನೋ. ವೆದರ್ ಸೀಕಿಂಗ್ ಏಜ್ ರಿಲ್ಯಾಕ್ಸೇಷನ್ ನೋ. Do you want make your personal information available accessing job opportunities term ಅಂತ ಇದೆ. ನಾ ಇರೋರು ಎಸ್ ಅಂತ ಕೊಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸಕ್ಸಸ್ಫುಲ್ ಅಂತ ಬಂತು. ಪ್ರಿಫರೆನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಪ್ರಿಫರೆನ್ಸ್ 1 ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಿಫರೆನ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಿಫರೆನ್ಸ್ 3 ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ Do you belong caste not included in a central list OBC but notified OBC government NCT ನೋ ಅಂತ ಕೊಡಿ. 28ನೇದು ನೋ ಅಂತ ಕೊಡಿ. ನೀವಿರೋರು ಎಸ್ ಅಂತ ಕೊಡಿ. NCC ಮಾಡಿರೋರು ಎಸ್ ಅಂತ ಕೊಡಿ. ನಾವು ನೋ ಅಂತ ಕೊಡ್ತಾಯಿದ್ದೀವಿ, NCC ಮಾಡಿಲ್ಲ ಅಂತ. NCC ಸರ್ಟಿಫಿಕೇಟ್ ಹೋಲ್ಡರ್ ನೋ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ನೀವು ಕೊಡಲೇಬೇಕಾಗತ್ತೆ. ಹಾಗೂ ಈಗ ಕ್ಯಾಪ್ಚರ್ ಲೈವ್ ಫೋಟೋ ಅಂತ. ಮುಂಚೆ ಎಲ್ಲ ನೀವು ಸಿಗ್ನೇಚರ್ ಎಲ್ಲ ಫೋಟೋ ಎಲ್ಲ ಅಪ್ಲೋಡ್ ಮಾಡಬೇಕಿತ್ತು. ನೀವೇ ಸ್ಟ್ಯಾಂಪ್ ಸೈಜ್ ಫೋಟೋನ ರೀಸೈಜ್ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು. ಸಿಗ್ನೇಚರು 10 to 20 KB ಸಿಗ್ನೇಚರ್ ಇರಬೇಕು. ಇವಾಗ ಹೊಸ ಥರ ಮಾಡಿಬಿಟ್ಟಿದ್ದಾರೆ, ಹೊಸ ವೆಬ್ಸೈಟು ಹೊಸ ಥರ. ಲೈವ್ ಫೋಟೋ ಕ್ಯಾಪ್ಚರ್ ಮಾಡಾಕಿ. ಸಿಗ್ನೇಚರ್ ಫೋಟೋ ರಿಸೈಜ್ ಸಿಗ್ನೇಚರ್ ಹಾಕಿ. ಸಿಗ್ನೇಚರು ಎಷ್ಟು 9 KB ಇದೆ, ಆಗಲ್ಲ. ಅದಕ್ಕೆ ನೀವು ಒಂದು ಆ್ಯಪ್ ಇದೆ ರೀಸೈಜ್, ಅದನ್ನು ತಿಳಿಸ್ಕೊಡ್ತೀವಿ. ಈಗ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಗ್ನೇಚರ್ ಇದು, ಅದು 10 to 20 KB ಇರಬೇಕು. ಕೆಳಗೆ ಬನ್ನಿ. ಹಂಗೆ ಕಸ್ಟಮ್ ಅಂತ ಕಾಣ್ತಿದೆಯಲ್ಲ, ಕಸ್ಟಮ್ ಅದು ವಿಡ್ತ್ ಆ್ಯಂಡ್ ಹೈಟ್ ಅಲ್ಲ, ಇದು ಬಂದು ಫೈಲ್ ಸೈಜ್ ಅಂತ ಬರುತ್ತೆ. ಫೈಲ್ ಸೈಜ್ ಕೆಳಗೆ ಕಸ್ಟಮ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಒಂದು ಎಷ್ಟು 10 to 20 KB ಇರಬೇಕು ಸಿಗ್ನೇಚರು. ನೀವೊಂದು 18 KB ಹಾಕಿ. ಇದು ಆ್ಯಪ್ ರೀಸೈಜ್ ಆ್ಯಪ್ ಕೂಡ ನಿಮ್ಗೆ ಲಿಂಕು ಮತ್ತು ಅಪ್ಲೈ ಲಿಂಕು ಎಲ್ಲ ಕಮೆಂಟ್ ಬಾಕ್ಸಲ್ಲಿರುತ್ತೆ. ಕಮೆಂಟ್ ಬಾಕ್ಸ್ ತಪ್ಪಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಅಪ್ಲೈ ಮಾಡ್ಕೊಳ್ಳಿ.
ಇಲ್ಲಿ ರಿಪ್ಲೇಸ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ರಿಸೈಜ್ ಆಗಿದೆ. ನಾನು 10 to 20 KB ಇರಬೇಕು. ಜಿ ಪಿ ಜಿ ಫಾರ್ಮ್ಯಾಟಲ್ಲಿ ಇರಬೇಕು. ಸಾರಿ, ಕ್ಯಾಪ್ಚರ್ ಲೈವ್ ಫೋಟೋ ನಾವು ಪರ್ಮಿಷನ್ ಕೊಟ್ಟಿಲ್ಲ. ಇಲ್ಲ, ಈ ಕ್ಯಾಪ್ಚರ್ ಲೈವ್ ಫೋಟೋನೇ ಹಾಕ್ಬೇಕಾಗತ್ತೆ ನೋಡಿ.